ನಮ್ಮ ಮನೆಯಲ್ಲಿ ಯಾವುದೋ ಒಂದು ಕೆಲಸನ ಮಾಡಬೇಕು, ಏನೋ ಒಂದು ಶುಭ ಕೆಲಸನ ಮಾಡ್ಕೋಬೇಕು ಅಂದರೆ ಯಾರಿಗಾರು ಮದುವೆ ಮಾಡಬೇಕು, ಮನೆ ತೊಗೋಬೇಕು, ಮನೆ ಕಟ್ಟಬೇಕು, ಈ ಥರ ಏನಾದರೂ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಾಗ ಅದು ಆಗ್ತಾ ಇಲ್ಲ ಅಂದರೆ ಆ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಜೊತೆಗೆ ಆ ಮನೆಯಲ್ಲಿ ಕಲಹಗಳು ಜಗಳಗಳಾಗಿರೋದು, ಯಾವಾಗಲೂ ಮನೆ ಒಳಗಡೆ ಬಂದ ತಕ್ಷಣ ನಮಗೆ ಏನೋ ಒಂಥರ ಬೇಜಾರಾಗೋದು, ಇರ್ಸು ಮುರ್ಸಾಗೋದು ಈ ರೀತಿ ಆಗ್ತಾ ಇತ್ತು ಅಂದರೆ ಆ ಮನೆಯಲ್ಲಿ ನೆಗೆಟಿವಿಟಿ ಇದೆ, ಜಾಸ್ತಿ ಇದೆ ಅಂತ ಅರ್ಥ. ಆ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಇದ್ದರೆ ಅದನ್ನು ಪಾಸಿಟಿವಿಟಿ ಮಾಡ್ಕೋಬೇಕು, ಅಂದರೆ ಸಕಾರಾತ್ಮಕತೆಯನ್ನು ಹೆಚ್ಚಿಸ್ಕೋಬೇಕು. ಹಾಗಾದರೆ ಆ ಮನೆಯಲ್ಲಿ ಈ 4 ವಸ್ತುಗಳನ್ನ ತಂದಿಟ್ಕೊಂಡ್ರೆ ಆ ಮನೆಯಲ್ಲಿರುವಂಥ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ನಾವು ಮನೆಯಲ್ಲಿ ಕಾಲಿಟ್ಟ ತಕ್ಷಣ ಈ ವಸ್ತುಗಳನ್ನ ತಂದಿಟ್ಕೊಂಡ್ರೆ ಆ ನೆಗೆಟಿವಿಟಿ ಏನಿತ್ತು ಅಂದರೆ ನಾವು ಮನೆಗೆ ಬಂದ ತಕ್ಷಣ ಏನು ಬೇಜಾರಾಗುತ್ತೋ, ಕೋಪ ಬರುತ್ತೋ, ಹೊರಗಡೆ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಬರ್ತಾರೆ. ಆದರೆ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಈ ಸಣ್ಣ ಪುಟ್ಟದಕ್ಕೂ ಅದಕ್ಕೆ ಜಗಳ ಮಾಡಬೇಕಾಗಿರಲ್ಲ, ಆದರೂ ಕೂಡ ಜಗಳ ಮಾಡ್ತಾ ಇರ್ತಾರೆ. ಆ ರೀತಿ ಏನಾದ್ರು ಆಗ್ತಾ ಇತ್ತು ಅಂದರೆ ಆ ಮನೆಯಲ್ಲಿ ಈ 4 ವಸ್ತುಗಳನ್ನ ತಂದಿಟ್ಕೋಬೇಕು. ಹಾಗಾದರೆ ಅದು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾನು ಇಲ್ಲಿ ಈ 4 ಅದ್ಭುತವಾದ ವಸ್ತುಗಳ ಬಗ್ಗೆ ಹೇಳ್ತೀನಿ. ಆ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಕಾರಾತ್ಮಕತೆ ಹೊರಗಡೆ ಹೋಗುತ್ತೆ, ಮತ್ತು ಮನೆ ಕೂಡ ಶುದ್ಧೀಕರಣ ಆಗಿ ಅಲ್ಲಿರುವಂಥ ನೆಗೆಟಿವ್ ಎನರ್ಜಿ ಮನೆಯಿಂದ ಹೊರಗಡೆ ಹೋಗುತ್ತೆ. ಅದರಲ್ಲಿ ಮೊದಲನೇದು ಶ್ರೀಯಂತ್ರ. ನಾವೇನಾದ್ರು ಮನೆಯಲ್ಲಿ ಶ್ರೀಯಂತ್ರವನ್ನು ಇಟ್ಕೊಂಡ್ರೆ ಅದು ಲಕ್ಷ್ಮಿಯ ದೇವಿಯ ರೂಪ ಅಂತಲೇ ಹೇಳ್ತೀವಿ. ಮನೆಗೆ ಬಲವಾದ ಧನಾತ್ಮಕ ಶಕ್ತಿ ಬರುತ್ತೆ. ಇನ್ನು ಈ ಯಂತ್ರ ತ್ರಿಕೋನಾಕಾರದಲ್ಲಿ ಇರುತ್ತೆ. ಇದರ ಮೂಲೆಗಳು 3 ಮೂಲೆ ಇರೋದೇನಿದೆ ಅದು ಮನೆಯಲ್ಲಿರುವ ಕಾಸ್ಮಿಕ್ ಶಕ್ತಿಯನ್ನು ಸೃಷ್ಟಿಸುತ್ತೆ, ಅಂದರೆ ಪಾಸಿಟಿವ್ ಎನರ್ಜಿನ ಸೃಷ್ಟಿಸುತ್ತೆ. ಇದು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನು ಸಮೃದ್ಧಿಯನ್ನು ತರೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಈ ಒಂದು ಸರಳವಾದ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಇಟ್ಟಂತೂ ಇನ್ನೂ ತುಂಬ ಒಳ್ಳೆಯದು. ಈ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಪ್ರತಿಯೊಂದು ಶುಕ್ರವಾರದ ದಿನ ಅದರ ಮೇಲೆ ಗುಲಾಬಿ ನೀರನ್ನು ಅಂದರೆ ರೋಸ್ ವಾಟರ್ನ ಹಾಕಿ ಓಂ ಶ್ರೀ ರೀಂ ಅನ್ನೋ ಮಂತ್ರವನ್ನು ಹೇಳೋದ್ರಿಂದ ಅದರ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಆ ಮನೆಯಲ್ಲಿರುವಂಥ ವಾಸ್ತು ದೋಷಗಳ ನಿವಾರಣೆಯಾಗಿ ಆ ಮನೆ ಸಮೃದ್ಧಿಯಿಂದ ತುಂಬಿರುತ್ತೆ. ಇನ್ನು ಎರಡನೇದು ತುಳಸಿ ಗಿಡ. ತುಳಸಿ ಗಿಡ ಲಕ್ಷ್ಮೀ ದೇವಿಯ ರೂಪ ಅಂತಲೇ ಹೇಳ್ತೀವಿ. ಇದನ್ನು ವಿಷ್ಣು ಪ್ರಿಯೆ ಅಂತ ಹೇಳ್ತೀವಿ. ತುಳಸಿ ಗಿಡವು ವಿಷ್ಣು ಹಾಗೂ ಆತನ ಪ್ರತಿಯೊಂದು ಅವತಾರಕ್ಕೂ ಪ್ರಿಯವಾದ ಗಿಡ ಅಂತ ಹೇಳ್ತೀವಿ. ಈ ಗಿಡದ ಎಲೆಗಳಿಂದ ವಿಷ್ಣುವಿನ ಆರಾಧನೆ ಮಾಡಿದ್ರೆ ಸಂಪೂರ್ಣ ಫಲ ದೊರೆಯುತ್ತೆ. ದೈವಿಕ ಶಕ್ತಿಯುಳ್ಳ ಈ ತುಳಸಿ ಗಿಡವನ್ನು ಮನೆಯಲ್ಲಿ ಇಡೋದ್ರಿಂದ ನಕಾರಾತ್ಮಕತೆ ಹೋಗಿ ಸಕಾರಾತ್ಮಕತೆ ಬರುತ್ತೆ. ಯಾಕಂದರೆ ರಾಹು ಕೇತು ನಕಾರಾತ್ಮಕತೆಯನ್ನು ತಟಸ್ಥಗೊಳಿಸುವ ಶಕ್ತಿ ಮತ್ತು ಅಗ್ನಿ ತತ್ವವನ್ನು ಶುದ್ಧೀಕರಿಸುವ ಶಕ್ತಿ ಈ ತುಳಸಿ ಗಿಡಕ್ಕೆ ಇದೆ. ಇನ್ನು ಮನೆಯ ಪೂರ್ವಕ್ಕೆ ಎದುರಾಗಿರುವ ಮೂಲೆಯಲ್ಲಿ ಈ ತುಳಸಿ ಗಿಡವನ್ನು ಇರಿಸಿದ್ರೆ ತುಂಬ ಒಳ್ಳೆಯದು. ಪ್ರತಿದಿನ ತುಪ್ಪದ ದೀಪವನ್ನು ಬೆಳಗಿಸಿ ನೀರನ್ನು ಅರ್ಪಿಸೋದ್ರಿಂದ ಉತ್ತಮ ಆರೋಗ್ಯವನ್ನು ಪಡಿಬೋದು. ತುಳಸಿ ಗಿಡ ಮನೆಯಲ್ಲಿದ್ದರೆ ಅದು ನಮ್ಮಲ್ಲಿ ದೇವರ ಭಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಆ ಮನೆಗೆ ಬರುವಂಥ ಯಾವುದೇ ನೆಗೆಟಿವ್ ಎನರ್ಜಿ, ಕೆಟ್ಟ ಶಕ್ತಿ ಒಳಗೆ ಬರದೇ ಇರೋ ಹಾಗೆ ತಡೆಯುತ್ತೆ. ಈ ವಿಷ್ಣುವಿನ ಸಹಾಯ ವಸ್ತುವನ್ನು ಕೂಡ ನಮ್ಮ ಕಡೆ ತರುತ್ತೆ. ಇನ್ನು ಮೂರನೇದು ರುದ್ರಾಕ್ಷಿ. ರುದ್ರಾಕ್ಷಿ ಮಣಿಗಳಲ್ಲಿ ವಿವಿಧ ಮುಖದ ರುದ್ರಾಕ್ಷಿಗಳಿರ್ತವೆ. ರುದ್ರಾಕ್ಷಿಯಲ್ಲಿ 5 ಮುಖದ ರುದ್ರಾಕ್ಷಿ ಅಥವಾ ಪಂಚಮುಖಿ ರುದ್ರಾಕ್ಷಿಗೆ ಹೆಚ್ಚು ಮಹತ್ವ ಇದೆ. ಈ ಒಂದು 5 ಮುಖದ ರುದ್ರಾಕ್ಷಿಯನ್ನು ನಾವು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅಥವಾ ಧರಿಸೋದ್ರಿಂದ ಗ್ರಹಗಳ ಕೆಟ್ಟ ಪ್ರಭಾವ ಮನೆಗೆ ಪ್ರವೇಶಿಸದಂತೆ ತಡೆಯುವುದು. ಚಂದ್ರನ ಭಾವನಾತ್ಮಕ ಏರಿಳಿತಗಳು ನಮ್ಮನ್ನು ಮುಟ್ಟದಂತೆ ತಡೆಯುತ್ತೆ. 5 ಮುಖದ ರುದ್ರಾಕ್ಷಿಯನ್ನು ನಾವು ನಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ನೇತು ಹಾಕಬೇಕು. ಈ ರೀತಿ ಹಾಕೋದ್ರಿಂದ ಅಥವಾ ಹಣ ಇಡೋ ಸ್ಥಳದಲ್ಲಿ ಇಡೋದ್ರಿಂದ ಆ ಮನೆಗೆ ಶಾಂತಿಯನ್ನು ತರುತ್ತೆ ಮತ್ತು ಪಿತೃದೋಷವನ್ನು ಕೂಡ ತೆಗೆದು ಹಾಕುತ್ತೆ. ನಕಾರಾತ್ಮಕತೆಯನ್ನು ಆ ಮನೆಯಿಂದ ನಾಶ ಮಾಡುತ್ತೆ. ರುದ್ರಾಕ್ಷಿಯನ್ನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೂ ಮುನ್ನ ಅದನ್ನು ಗಂಗಾಜಲದಲ್ಲಿ ಶುದ್ಧೀಕರಿಸಿ ಇಟ್ಕೊಳ್ಳೋದು ತುಂಬ ಶ್ರೇಷ್ಠ. ಈ ರುದ್ರಾಕ್ಷಿಯ ಶಕ್ತಿ ಹೆಚ್ಚು ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು 4ನೇದು ಹನುಮಾನ್ ಚಾಲಿಸ. ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಿದ್ದಾಗ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಲು ಹನುಮಾನ್ ಚಾಲಿಸದ ಒಂದು ಫೋಟೋವನ್ನು ಮನೆಯಲ್ಲಿ ಇಟ್ಕೋಬೇಕು. ಅಂದರೆ ಅದು ಲಿಖಿತ ರೂಪದಲ್ಲಿ ಬರೆದಿರೋದು ಥರ ಇರುತ್ತಲ್ಲ ಅದನ್ನು. ಆ ಲಿಖಿತ ರೂಪದಲ್ಲಿರೋ ಹನುಮಾನ್ ಚಾಲಿಸದ ಒಂದು ಫೋಟೋವನ್ನು ಮನೆಯ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಟ್ಕೊಳ್ಳೋದ್ರಿಂದ ಮನೆಯ ಸದಸ್ಯರಿಗೆ ಶನಿ ಪ್ರಭಾವ ಏನಿರುತ್ತೋ ಅದರಿಂದ ಮುಕ್ತಿ ಸಿಗುತ್ತೆ ಮತ್ತು ದುಷ್ಟ ಕಣ್ಣಿನ ಪ್ರಭಾವ ಏನಿರುತ್ತೋ ಅದು ಕೂಡ ಕಡಿಮೆ ಆಗುತ್ತೆ. ಮಂಗಳವಾರದ ದಿನ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಲ್ಲಿಂದ ಕಿತ್ಲೆ ಬಣ್ಣದ ಸಿಂಧೂರವನ್ನು
ತಂದು ಆ ಫೋಟೋಗೆ ಹಚ್ಚೋ ಮೂಲಕ ಅದನ್ನು ಇನ್ನೂ ಹೆಚ್ಚು ಸಕ್ರಿಯವಾಗಿ ಗೊಳಿಸ್ಕೋಬೋದು. ಮನೆಯಲ್ಲಿ ಈ 4 ವಸ್ತುಗಳ ಇಟ್ಕೊಳ್ಳೋದ್ರಿಂದ ನಕಾರಾತ್ಮಕತೆ ಹೊರಗಡೆ ಹೋಗಿ ಸಕಾರಾತ್ಮಕತೆ ಹೆಚ್ಚುತ್ತೆ, ಅಂದರೆ ಪಾಸಿಟಿವಿಟಿ ಹೆಚ್ಚುತ್ತೆ. ಈ ವಿಡಿಯೋ ಏನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.